ನಮಸ್ಕಾರ ಕರ್ನಾಟಕ. ಈಗ ಕ್ರೂಸ್ ಶಿಪ್ ನಾಗ ಕೆಲಸ ಮಾಡೋದ್ರ ಬಾಳ ಎಂಜಾಯ್ಮೆಂಟ್ ಕೆಲಸ ಅಂತ ತಿಳ್ಕೊಬೇಡ್ರಿ ನೀವು. ಅದ್ರಾಗ ಬಾಳ ರೂಲ್ಸ್ ಫಾಲೋ ಮಾಡಕ್ರಿ, ಬಾಳ ಸ್ಟ್ರಿಕ್ಟ್ ರೂಲ್ಸ್ ಇದಾವೆ. ಅದ್ರಾಗ ಒಂದ್ ರೂಲ್ಸ್ ಹೇಳ್ಬೇಕಂದ್ರ ಫೋನ್ ಇಂದ್ರಿ, ಫೋನ್ ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂತ ಆ ಫೋನಿಂದ ಒಂದ್ ರೂಲ್ಸ್ ಹೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಈ ವಿಡಿಯೋದ ಎಲ್ಲಾ ಹೇಳ್ತಾರೆ ನೀವು ಫೋನಿನ ಬಗ್ಗೆ ಎಲ್ಲಿ ಯೂಸ್ ಮಾಡಬೇಕು, ಬಾಳ ಯೂಸ್ ಮಾಡೋದು ಏನ್ ಹೇಳ್ತಾರ, ಪ್ಯಾಸೆಂಜರ್ ಏರಿಯಾದ ಯೂಸ್ ಮಾಡೋದು ಏನ್ ಮಾಡ್ತಾರ, ಅದ್ರ ಬಗ್ಗೆ ಎಲ್ಲಾ ಡಿಟೇಲ್ ಆಗಿ ಎಲ್ಲಾರ ಬಗ್ಗೆ ನಾವು ಡಿಟೇಲ್ ಆಗಿ ಈ ವಿಡಿಯೋದಾಗ ತಿಳ್ಕೊಂಡ್ ದೋಸ್ರೆ. ಅದಕ್ಕಿಂತ ಮೊದಲ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಕತ್ತದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ವಿಡಿಯೋ ಚಾಲು ಮಾಡೋಣ ನೋಡ್ರಿ ಫ್ರೆಂಡ್ಸ್. ನನ್ನ ಹೆಸರು ಬಸ್ಸು ಅಂತ, ನಾ 13 ವರ್ಷ ಕ್ರೂಸ್ ಶಿಪ್ ಕೆಲಸ ಮಾಡತ್ತೆ ನೋಡ್ರಿ. ಬಾಳ ಎಕ್ಸ್ಪೀರಿಯನ್ಸ್ ಐತ್ರಿ, ಅದಕ್ಕೆ ಈ ವಿಡಿಯೋ ಮಾಡತ್ತೆ ನೋಡ್ರಿ. ಈಗ ರೀ ಫೋನಿನ ಬಗ್ಗೆ ಹೇಳ್ಬೇಕಂದ್ರೆ ಈಗ ಡ್ಯೂಟಿ ಮ್ಯಾಗ ಆನ್ ಡ್ಯೂಟಿ ಇರ್ತಿಲ್ರಿ, ಕ್ರೂಸ್ ಬಗ್ಗೆ ಬೋಟ್ನಾಗ ಆನ್ ಡ್ಯೂಟಿ ಇರ್ತಿಲ್ಲ, ಆನ್ ಡ್ಯೂಟಿನಾಗ ಫೋನ್ ಹಿಡಿದು ಯೂಸ್ ಮಾಡೋದಿಲ್ರಿ. ಪೂರಾ ಬ್ಯಾಂಡ್ ಐತ್ರಿ ಆನ್ ಡ್ಯೂಟಿ ಫೋನ್ ಯೂಸ್ ಮಾಡೋದ್ರಿ. ಡ್ಯೂಟಿ ಟೈಮ್ ಫೋನ್ ಯೂಸ್ ಮಾಡಿದ್ರೆ ನಿಮ್ ಯಾರು ನೋಡಿದ್ರೆ ನಿಮ್ ವಾರ್ನಿಂಗ್ ಸಿಗ್ತತ್ರಿ. ಇಟ್ಟಿರ್ತಾರೆ ಅಲ್ಲಿ CCTV ಕ್ಯಾಮ್ರಾನ ಇಟ್ಟಿರ್ತಾರೆ. CCTV ಕ್ಯಾಮ್ರಾನ ಎಲ್ಲ ಕಾಣ್ತಾರೆ ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಫೋನ್ ಯೂಸ್ ಮಾಡಕತ್ತೀರಿ ಇಲ್ಲ ಎಲ್ಲ ನೋಡ್ತಾರ್ರಿ ಅವ್ರು ಸರ್ವಿಸ್ ಆಫೀಸರ್ಗಳು. ಮಗನ ಅವ್ರೆ ನಿಮ್ ರಿಪೋರ್ಟ್ ಬಂತ ನಿಮ್ಗೆ ವಾರ್ನಿಂಗ್ ಸಿಗ್ತದ್ರಿ ಫಸ್ಟ್ ಟೈಮ್. ಹಿಂಗೆ ರಿಪೀಟೇಬಲ್ ಮಾಡ್ಕೋದ್ರೆ ನಿಮ್ ಫೈನೇ ವಾರ್ನಿಂಗ್ ಲೆಟರ್ ಕೊಟ್ಟು ನಿಮ್ ಕೆಲಸ ತೆಗೆದ್ಬಿಡ್ತಾರ್ರಿ ಅವ್ರು. ಭಾಳ ಸ್ಟ್ರಿಕ್ಟ್ ಐತ್ರಿ ಫೋನಿಂದ್ರಿ. ಅದ್ರ ಡಿಪೆಂಡ್ ಐತ್ರಿ ಕಂಪ್ನಿ ಟು ಕಂಪ್ನಿ. ನಾ ಕೆಲಸ ಮಾಡ್ತೀನಿ ಅಲ್ಲಿ ಫೋನ್ ಯೂಸ್ ಮಾಡೋದೇ ಇರ್ತದೆ. ಬರೀ ಆಫೀಸರ್ ಮಂದಿಗೆ ಆಟೆ ಫೋನ್ ಯೂಸ್ ಮಾಡೋದೈತ್ರಿ. ಹಿಂಗ್ ಮಿಡಲ್ ಕ್ಲಾಸ್ ಹಿಂಗ್ ಲೋ ಪೋಸ್ಟ್ ಹೋಗ್ತಾ ಫೋನ್ ಮಾಡಂಗಿಲ್ಲ. ಬರೀ ಮ್ಯಾನೇಜರ್ ಅಷ್ಟೇ ಐತ್ರಿ ಫೋನ್ ಮಾಡೋದು ರೂಲ್ಸ್ ರೀ. ಅವ್ರು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ತಾರ್ರಿ ಅವ್ರು. ಅದು ಕೆಲಸದ ಬಗ್ಗೆ ಯೂಸ್ ಮಾಡ್ಬೇಕ್ರಿ. ಅವರು ಹಿಂಗ ಪರ್ಸನಲ್ ಏನು ಯೂಸ್ ಮಾಡಂಗಿಲ್ರಿ. ಈಗ ನಮ್ ಕಂಪ್ನಿಯಾಗ ರೀ ಪಾಕೆಟ್ನಾಗ ಫೋನ್ ಇದ್ರು ಕಿಸ್ದಾಗ ಫೋನ್ ಇದ್ರು ಚೆಕ್ ಮಾಡ್ತಾರ್ರಿ. ಇವಾಗ ಸಿಕ್ತದ ಅದಕ್ಕೂ ವಾರ್ನಿಂಗ್ ಲೆಟರ್ ಕೊಡ್ತಾರ್ರಿ ಅವರು. ಭಾಳ ಸ್ಟ್ರಿಕ್ಟ್ ಐತ್ರಿ ನಮ್ ಕಂಪನಿ. ಬೇರೆ ಕಂಪನ್ಯಾಗ ಸ್ವಲ್ಪ ಅಲೌಡ್ ಮಾಡ್ತಾರ್ರಿ, ಅದು ಭಾಳ ರೀ, ಸ್ವಲ್ಪ ಅಲೌಡ್ ಮಾಡ್ತಾರ್ರಿ. ಅದು ಡಿಪೆಂಡ್ ಐತಿ ಕಂಪನಿ ಟು ಕಂಪನಿ ರೀ. ಪ್ಯಾಸೆಂಜರ್ ಇರ್ತಲ್ಲ ಅಲ್ಲಿ ಕಂಪ್ಲೀಟ್ಲಿ ಮೊಬೈಲ್ ಯೂಸ್ ಮಾಡಂಗಿಲ್ಲ ರೀ. ಬಾಗ ನೀವು ಎಲ್ಲಿ ಸೆಲ್ಫಿ ತಗೋತೀವಿ ವಿಡಿಯೋ ತಗೋತೀರಿ ಅಂತ ಗೊತ್ತಾಯ್ತು, ಪ್ಯಾಸೆಂಜರ್ ನೋಡ್ಬಿಟ್ರೆ ಅವ್ರು ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ತಾರ್ರಿ ಸೆಕ್ಯೂರಿಟಿಗೆ, ಎಲ್ಲಿಕಂದ್ರೆ ರಿಸೆಪ್ಷನ್ ಕಂಪ್ಲೇಂಟ್ ಮಾಡ್ತಾರ್ರಿ. ಅದು ಭಾಳ ದೊಡ್ಡ ಇದು ರಿಪೋರ್ಟ್ ಆಗ್ತದ್ರಿ. ಆಮೇಲೆ ನಿಮ್ಗೆ ಜಾಬ್ ರಿಸ್ಕ್ ಆಗ್ತದ್ರಿ ಅದು. ಅದಕ್ಕಲ್ಲೇ ಫೋನ್ ಭಾಳ ಯೂಸ್ ಮಾಡೋದು ಭಾಳ ಲಿಮಿಟೆಡ್ ರೀ ಕ್ರೂಸ್ ಶಿಪ್ನಾಗ ರೀ. ಬೋಟ್ನಾಗ ರೀ ಕ್ಯಾಮ್ರಾ ಯೂಸ್ ಮಾಡೋದು, ಫೋನ್ ಯೂಸ್ ಮಾಡೋದು ಭಾಳ ಸೆನ್ಸಿಟಿವ್ ಐತ್ರಿ ಅಲ್ಲಿ. ಯಾಕಂದ್ರೆ ಪ್ಯಾಸೆಂಜರ್ಗಳು ಬರ್ತಾರ, ಯಾವ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರ, ಅವ್ರಿಗೆ ಪ್ರೈವಸಿ ಬೇಕಲ್ರಿ. ಅದಕ್ಕೆಲ್ಲ ಫೋನ್ ಮಾಡಂಗಿಲ್ರಿ, ಫೋನ್ ಯೂಸ್ ಮಾಡಂಗಿಲ್ರಿ ಪ್ಯಾಸೆಂಜರ್ ಏರಿಯಾಗ. ಈಗ ನೀವಂತ್ರಿ ಫೋನ್ ಯೂಸ್ ಮಾಡೋದಿಲ್ಲ ಅಂತ, ಫೋನ್ ಯೂಸ್ ಎಲ್ಲಿ ಮಾಡೋದಪ್ಪ ಅಂತತ್ರಿ. ಈಗ ರೀ ಫೋನ್ ಯೂಸ್ ಮಾಡೋದು ಯಾವಾಗ ಅಂದ್ರ ನಿಮ್ ಬ್ರೇಕ್ ಟೈಮ್ ಇರ್ತಲ್ರಿ, 1-2 ಗಂಟೆ ಬ್ರೇಕ್ ಟೈಮ್, ಕೆಲಸ ಮಧ್ಯೆ 1-2 ಗಂಟೆ ಬ್ರೇಕ್ ಟೈಮ್ ಸಿಗ್ತದೆ ನಿಮ್ಗೆ. ರೆಸ್ಟ್ ಹೊತ್ತು ಅವಾಗ ಫೋನ್ ಯೂಸ್ ಮಾಡ್ಬೋದು ನೀವು. ಕ್ರೂ ಕ್ಯಾಬಿಂದ ನಿಮ್ಗೆ ರೂಮ್ನಾಗ ಫೋನ್ ಯೂಸ್ ಮಾಡ್ಬೋದ್ರಿ. ಊಟ ಮಾಡಿದಾಗ ಕ್ರೂ ಊಟ ಮಾಡಿ ಸಿಗ್ತಲ್ಲ ಮೆಸ್ ಅಂತ ಅಲ್ಲೂ ಯೂಸ್ ಮಾಡ್ಬೋದ್ರಿ ನೀವು. ಇಲ್ಲಿಕಂದ್ರೆ ಬೇರೆ ಸ್ಮೋಕಿಂಗ್ ಏರಿಯಾ ಇರ್ತಾರೆ, ಸ್ಮೋಕಿಂಗ್ ಏರಿಯಾ ಡೆಸಿಟ್ ಏರಿಯಾ ಸ್ಮೋಕಿಂಗ್ ಏರಿಯಾ ಇರ್ತಾರೆ, ಅಲ್ಲೂ ಯೂಸ್ ಮಾಡ್ಬೋದ್ರಿ. ಏರಿಯಾ ಕೊಟ್ಟಿರ್ತಾರ್ರಿ, ಆ ಏರಿಯಾದಾಗ ಹೋಗಿ